ಇನ್ನು ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ಜೋರಾಗಿರೋದು, ಡಿಸಿಎಂ ಸೈಲೆಂಟ್ ಆಗಿರೋದು, ಇವೆಲ್ಲವೂ ಕೂಡ ಏನನ್ನ ಸೂಚಿಸ್ತಾ ಇದೆ? ಸಿದ್ದರಾಮಯ್ಯ ಅವರ ಮಾತಿನ ಡಿಚ್ಚಿಗೆ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ನಾನಾ ರೀತಿಯ ಅರ್ಥ ಬರುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಾರೆ. ಅವರ ಹೇಳಿಕೆಗೆ ಸಂಯಮದ ನುಡಿ ಡಿಕೆ ಶಿವಕುಮಾರ್ ಅವರಿಂದ ಬರ್ತಾ ಇದೆ. ಉಪಮುಖ್ಯಮಂತ್ರಿ ನಡೆ ಇನ್ನೂ ಕೂಡ ಭಾರಿ ಸಸ್ಪೆನ್ಸ್ಗೆ ಕಾರಣ ಆಗ್ತಾ ಇದೆ. ತಾಳ್ಮೆಯಿಂದ ಸೈಲೆಂಟ್ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಪವರ್ ಶೇರಿಂಗ್ ಕಿಚ್ಚು ಕಾಂಗ್ರೆಸ್ನನ್ನ ಸುಡ್ತಾ ಇದೆ. ಸಿಎಂ ಮಾತಿನ ಏಟಿಗೆ ಡಿಸಿಎಂ ಮೌನಕ್ಕೆ ಜಾರಿದ್ದಾರೆ. ಡಿಕೆ ಶಿವಕುಮಾರ್ ಸೈಲೆಂಟ್ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ವರದಿ ಇದೆ, ಬನ್ನಿ ನೋಡೋಣ. ಕುರ್ಚಿ ಕಾಳಗದಲ್ಲಿ ಮತ್ತೆ ಸೋತ್ರ ಡಿಸಿಎಂ ಡಿಕೆಶಿ. ಡಿಕೆಶಿಯನ್ನ ಬೆಂಬಲಿಸಿದ ಒಕ್ಕಲಿಗರು ಕಂಗಾಲು. 5 ವರ್ಷ ನಾನೇ ಮುಖ್ಯಮಂತ್ರಿ. ದೆಹಲಿಯಲ್ಲಿ ಕುಳಿತು ಸಿಎಂ ಆಡಿದ ಮಾತು ಪವರ್ ಶೇರಿಂಗ್ ಫೈಟ್ನಲ್ಲಿ ದೊಡ್ಡ ಸದ್ದು ಮಾಡಿದೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಖರ್ಗೆ ಭೇಟಿಯಾಗಿ ಚರ್ಚಿಸಿದ್ದಾರೆ. ಈ ಮಾತಿಗೆ ಉತ್ತರ ಕೊಡಬೇಕಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಹಸ್ತಾಂತರ ಚರ್ಚೆ ಜೋರಾಗಿದೆ. ಬೆನ್ನಲ್ಲೇ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಕಳೆದ 2 ದಿನಗಳಿಂದ ದೆಹಲಿಯಲ್ಲಿ ಟೂರ್ ಮುಗಿಸಿ ವಾಪಸ್ ಬಂದಿದ್ದಾರೆ. ಆದರೆ ದೆಹಲಿಯಲ್ಲಿ ಕುಳಿತು ಸಿಎಂ ಆಡಿದ ಮಾತು ಪವರ್ ಶೇರಿಂಗ್ ಫೈಟ್ನಲ್ಲಿ ದೊಡ್ಡ ಸದ್ದು ಮಾಡಿದೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಖರ್ಗೆ ಭೇಟಿಯಾಗಿ ಚರ್ಚಿಸಿದ್ದಾರೆ. ಈ ಮಾತಿಗೆ ಉತ್ತರ ಕೊಡಬೇಕಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ದಾರೆ. ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ. ನಿಮ್ಗೆ ಯಾಕೆ ನಮ್ ವಿಚಾರ ಅಷ್ಟು ಯಾಕೆ ಗಾಬರಿ ಮಾಡ್ಕೊತಾ ಇದ್ದೀರಾ? ಗಾಬರಿ ನಮ್ಗೆ ಇಲ್ಲ. ಗಾಬರಿ ಕಾಂಗ್ರೆಸ್ ಪಕ್ಷ ಇರೋದೇ ಒಂದು. ಕಾಂಗ್ರೆಸ್ ಏನ್ ಕೊಡ್ತು ನನಗೆ? ಮೆಂಬರ್ ಮಾಡ್ಲಿಲ್ಲ, ಚೇರ್ಮನ್ ಮಾಡ್ಲಿಲ್ಲ, ಮಂತ್ರಿ ಮಾಡ್ಲಿಲ್ಲ, ಮುಖ್ಯಮಂತ್ರಿ ಮಾಡ್ಲಿಲ್ಲ, ದೊಡ್ಡ ಸೆಂಟ್ರಲ್ ಮಿನಿಸ್ಟರ್ ಮಾಡ್ಲಿಲ್ಲ, ಗವರ್ನರ್ ಮಾಡ್ಲಿಲ್ಲ, ಪಂಚಾಯತಿ ಮೆಂಬರ್ ಮಾಡ್ಲಿಲ್ಲ ಅನ್ನೋದು ಮುಖ್ಯ ಅಲ್ಲ. ಈ ಧ್ವನಿಗೆ ನಿಮಗೆ ಕೊಡ್ತಲ್ಲ, ಈ ಮಾತಾಡೋ ಧ್ವನಿ ಕೊಟ್ಟಿದೆಯಲ್ಲ ಕಾಂಗ್ರೆಸ್ ಪಕ್ಷ. ಬೇರೆ ಪಾರ್ಟಿ ಧ್ವನಿ ಎಲ್ಲ ನಿಮ್ಗೆ ಕೊಡಕ್ ಆಯ್ತಿರ್ಲಿಲ್ಲ. ನನಗೆ ಬೇರೆ ಪಾರ್ಟಿ ಇವರು ನನಗೆ ಈ ಚೇರ್ ಕೊಡಕ್ ಆಯ್ತಿರ್ಲಿಲ್ಲ. ಇವತ್ತು ಯಾವ ಸ್ಥಾನದಲ್ಲಿ ನಾನಿದ್ದೀನೋ ಇಲ್ಲ ಎಷ್ಟೋ ಜನ ನಮ್ಮ ಲೀಡರ್ಸ್ ಇದ್ದಾರೋ ಅವ್ರಿಗೆ ಬೇರೆಯವ್ರಿಗೆ ಯಾರಿಗೂ ಈ ಸ್ಥಾನ ಕೊಡಕ್ ಆಗ್ತಿರ್ಲಿಲ್ಲ ಬೇರೆ ಪಾರ್ಟಿಲೆಲ್ಲ. ನಮ್ಮ ಪಾರ್ಟಿ ಮಾತ್ರ ಈ ಸ್ಥಾನವನ್ನ ಕೊಡ್ಲಿಕ್ಕೆ ಸಾಧ್ಯ. ನಾನೇ ಪೂರ್ಣಾವಧಿ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಿಲ್ಲ. ಆದರೆ ಹೈಕಮಾಂಡ್ ಹೇಳಿದ ಮಾತಿಗೆ ಮಾತ್ರ ಬದ್ಧ ಎಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟ ದೀಕ್ಷೆಯಲ್ಲಿದ್ದೇನೆ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. Ministers meeting about the KPCC president's post, again discussions are being raked up at a time like this. I don't know. You have to ask them. I'm not a spokesman to any of them. I'm only spokesman to the Congress party here. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಇಲ್ಲಿ ನೋಡ್ತಾ ಇದೀವಿ ಲಾಯರ್ಗಳು, ನಾವೆಲ್ಲ ಚೇರ್ ಬಡಾಡ್ತಾ ಇದೀವಿ. ನಿಮ್ ಚೇರೇ ಬೇಡ ಅಂತ ಕೂತಿದೀವಿ. ಬಂದ್ ಚೇರ್ ಅಲ್ಲಿ ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದೆ ಕಷ್ಟ. ಆದ್ಮೇಲೆ ಸಿಕ್ಕಿದಾಗ ತಪ್ಪು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನಾವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳ ತರ ಕಾಣ್ತಾ ಇದ್ದೀವಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಸಿದ್ದು ನಂತರ ಡಿಕೆಶಿಗೆ ಅವಕಾಶ ಸಿಗಲಿ. ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಮ. ಬಟ್ ನಾವು ಸಿ ಎಮ್ ಅವರು 5 ವರ್ಷ ಇರ್ತಾರೋ ಇನ್ನು 10 ವರ್ಷ ಇರ್ತಾರೋ ಅದು ಪ್ರಶ್ನೆ ನಮಗೆ ಗೊತ್ತಿಲ್ಲ. ಆದರೆ ಸಿ ಎಮ್ ಅವರ ನಂತರ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಡಿಕೆಶಿಗೆ ಸದ್ಯ ಯಾವುದೇ ದಾರಿ ಇಲ್ಲ. ಪವರ್ ಫಾರ್ಮುಲಾದಂತೆ ಡಿಸೆಂಬರ್ವರೆಗೆ ಕಾಯಬೇಕು. ಸಿಎಂ ಸ್ಥಾನಕ್ಕೆ ಆತುರ ಪಡದೆ ಮೌನಿಯಾಗಿದ್ದು ಮುಖ್ಯಮಂತ್ರಿ ಮಾಡುವಂತೆ ಸೋನಿಯಾ ರಾಹುಲ್ ಮುಂದೆ ಪಟ್ಟು ಹಿಡಿಯುವುದು ಒಂದೇ ದಾರಿಯಾಗಿದೆ. ಕಾಂಗ್ರೆಸ್ ಪಾರ್ಟಿ ಯಾರೇ ಅಧ್ಯಕ್ಷರಿದ್ದು ಇದೇ ಥರ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ಗೆ 3 ನಯಾ ಪೈಸದ ಬೆಲೆ ಇಲ್ಲ ಅಂತ ಇದರಿಂದ ಸ್ಪಷ್ಟವಾಗಿ ಸಾರಾಸಟವಾಗಿ ಸಿದ್ದರಾಮಯ್ಯನವರು ತಿರಸ್ಕಾರ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಜಾಸ್ತಿ ಬರೋದಕ್ಕೆ ಕಾರಣ
ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ದೃಷ್ಟಿಯಿಂದಲೇ ನಾವು 2030-40 ಸೀಟ್ ಕಳ್ಕೊಂಡಿರ್ತಕ್ಕಂಥದ್ದು ನಮಗೂ ಗೊತ್ತಿದೆ. ಬಟ್ ಈಗ ನಮ್ಮವ್ರು ಬುದ್ಧಿ ಕಲ್ತಿದ್ದಾರೆ, ಯಾಕೆ ಮೋಸ ಹೋದು ಅಂತಕ್ಕಂಥದ್ದು ಕಲ್ತಿದ್ದಾರೆ. ಬಹುಶಃ ಇದು ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೇ ಲಾಸ್ಟ್ ಚಾನ್ಸ್. ಆದರೆ ಆಗ್ಬೋದು, ಆಗದೇ ಇದ್ದರೆ 228ಕ್ಕೆ ನಮ್ಮದೇ ಕೋಯಲೇಷನ್ ಗೌರ್ಮೆಂಟ್. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ಸಂಘರ್ಷ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯದ ಸಂಘರ್ಷ ತಾರಕಕ್ಕೇರಿದೆ. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ಜೋರಾಗಿರೋದು, ಡಿಸಿಎಂ ಸೈಲೆಂಟ್ ಆಗಿರೋದು, ಇವೆಲ್ಲವೂ ಕೂಡ ಏನನ್ನ ಸೂಚಿಸ್ತಾ ಇದೆ? ಸಿದ್ದರಾಮಯ್ಯ ಅವರ ಮಾತಿನ ಡಿಚ್ಚಿಗೆ ಡಿಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ನಾನಾ ರೀತಿಯ ಅರ್ಥ ಬರುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಾರೆ. ಅವರ ಹೇಳಿಕೆಗೆ ಸಂಯಮದ ನುಡಿ ಡಿಕೆ ಶಿವಕುಮಾರ್ ಅವರಿಂದ ಬರ್ತಾ ಇದೆ. ಉಪಮುಖ್ಯಮಂತ್ರಿ ನಡೆ ಇನ್ನೂ ಕೂಡ ಭಾರಿ ಸಸ್ಪೆನ್ಸ್ಗೆ ಕಾರಣ ಆಗ್ತಾ ಇದೆ. ತಾಳ್ಮೆಯಿಂದ ಸೈಲೆಂಟ್ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಪವರ್ ಶೇರಿಂಗ್ ಕಿಚ್ಚು ಕಾಂಗ್ರೆಸ್ನನ್ನ ಸುಡ್ತಾ ಇದೆ. ಸಿಎಂ ಮಾತಿನ ಏಟಿಗೆ ಡಿಸಿಎಂ ಮೌನಕ್ಕೆ ಜಾರಿದ್ದಾರೆ. ಡಿಕೆ ಶಿವಕುಮಾರ್ ಸೈಲೆಂಟ್ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ವರದಿ ಇದೆ, ಬನ್ನಿ ನೋಡೋಣ. ಕುರ್ಚಿ ಕಾಳಗದಲ್ಲಿ ಮತ್ತೆ ಸೋತ್ರ ಡಿಸಿಎಂ ಡಿಕೆಶಿ. ಡಿಕೆಶಿಯನ್ನ ಬೆಂಬಲಿಸಿದ ಒಕ್ಕಲಿಗರು ಕಂಗಾಲು. 5 ವರ್ಷ ನಾನೇ ಮುಖ್ಯಮಂತ್ರಿ. ದೆಹಲಿಯಲ್ಲಿ ಕುಳಿತು ಸಿಎಂ ಆಡಿದ ಮಾತು ಪವರ್ ಶೇರಿಂಗ್ ಫೈಟ್ನಲ್ಲಿ ದೊಡ್ಡ ಸದ್ದು ಮಾಡಿದೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಖರ್ಗೆ ಭೇಟಿಯಾಗಿ ಚರ್ಚಿಸಿದ್ದಾರೆ. ಈ ಮಾತಿಗೆ ಉತ್ತರ ಕೊಡಬೇಕಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಹಸ್ತಾಂತರ ಚರ್ಚೆ ಜೋರಾಗಿದೆ. ಬೆನ್ನಲ್ಲೇ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಕಳೆದ 2 ದಿನಗಳಿಂದ ದೆಹಲಿಯಲ್ಲಿ ಟೂರ್ ಮುಗಿಸಿ ವಾಪಸ್ ಬಂದಿದ್ದಾರೆ. ಆದರೆ ದೆಹಲಿಯಲ್ಲಿ ಕುಳಿತು ಸಿಎಂ ಆಡಿದ ಮಾತು ಪವರ್ ಶೇರಿಂಗ್ ಫೈಟ್ನಲ್ಲಿ ದೊಡ್ಡ ಸದ್ದು ಮಾಡಿದೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಖರ್ಗೆ ಭೇಟಿಯಾಗಿ ಚರ್ಚಿಸಿದ್ದಾರೆ. ಈ ಮಾತಿಗೆ ಉತ್ತರ ಕೊಡಬೇಕಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ದಾರೆ. ಹೇಳಿದ್ರಿ ಐ ಹ್ಯಾವ್ ನೋ ಆಪ್ಷನ್ಸ್ ಅಂತ. ಈಗಲೂ ಅದೇ ಪರಿಸ್ಥಿತಿನ ಸರ್? ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ ಮೊನ್ನೆ ಹೇಳಿದ್ರಿ. ನಿಮ್ಗೆ ಯಾಕೆ ನಮ್ ವಿಚಾರ ಅಷ್ಟಾಕೆ ತಾವು ಗಾಬರಿ ಮಾಡ್ಕೊತಾ ಇದ್ದೀರಾ? ಗಾಬರಿ ನಮ್ಗೆ ಇಲ್ಲ. ಗಾಬರಿ ಕಾಂಗ್ರೆಸ್ ಪಕ್ಷ ಇರೋದೇ ಒಂದು. ಕಾಂಗ್ರೆಸ್ ಏನ್ ಕೊಡ್ತು ನನಗೆ ಮೆಂಬರ್ ಮಾಡ್ಲಿಲ್ಲ, ಚೇರ್ಮನ್ ಮಾಡ್ಲಿಲ್ಲ, ಮಂತ್ರಿ ಮಾಡ್ಲಿಲ್ಲ, ಮುಖ್ಯಮಂತ್ರಿ ಮಾಡ್ಲಿಲ್ಲ, ದೊಡ್ಡ ಸೆಂಟ್ರಲ್ ಮಿನಿಸ್ಟರ್ ಮಾಡ್ಲಿಲ್ಲ, ಗವರ್ನರ್ ಮಾಡ್ಲಿಲ್ಲ, ಪಂಚಾಯತಿ ಮೆಂಬರ್ ಮಾಡಲಿಲ್ಲ ಅನ್ನೋದು ಮುಖ್ಯ ಅಲ್ಲ. ಈ ಧ್ವನಿಗೆ ನಿಮಗೆ ಕೊಡ್ತಲ್ಲ, ಈ ಮಾತಾಡೋ ಧ್ವನಿ ಕೊಟ್ಟಿದೆಯಲ್ಲ ಕಾಂಗ್ರೆಸ್ ಪಕ್ಷ. ಬೇರೆ ಪಾರ್ಟಿ ಧ್ವನಿ ಎಲ್ಲ ನಿಮ್ಗೆ ಕೊಡಕ್ ಆಯ್ತಿರ್ಲಿಲ್ಲ. ನನಗೆ ಬೇರೆ ಪಾರ್ಟಿ ನನಗೆ ಈ ಚೇರ್ ಕೊಡಕ್ ಆಯ್ತಿರ್ಲಿಲ್ಲ. ಇವತ್ತು ಯಾವ ಸ್ಥಾನದಲ್ಲಿ ನಾನಿದ್ದೀನೋ ಇಲ್ಲ ಎಷ್ಟೋ ಜನ ನಮ್ಮ ಲೀಡರ್ಸ್ ಇದ್ದಾರೋ ಅವ್ರಿಗೆ ಬೇರೆಯವ್ರಿಗೆ ಯಾರಿಗೂ ಈ ಸ್ಥಾನ ಕೊಡಕ್ ಆಗ್ತಿರ್ಲಿಲ್ಲ ಬೇರೆ ಪಾರ್ಟಿಲೆಲ್ಲ. ನಮ್ಮ ಪಾರ್ಟಿ ಮಾತ್ರ ಈ ಸ್ಥಾನವನ್ನ ಕೊಡ್ಲಿಕ್ಕೆ ಸಾಧ್ಯ. ನಾನೇ ಪೂರ್ಣಾವಧಿ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಿಲ್ಲ. ಆದರೆ ಹೈಕಮಾಂಡ್ ಹೇಳಿದ ಮಾತಿಗೆ ಮಾತ್ರ ಬದ್ಧ ಎಂದಿದ್ದಾರೆ.